ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಬರ್ರಿ ಇವತ್ತಿನ ವಿಡಿಯೋದಾಗ್ರಿ ಹೋಟೆಲ್ನಲ್ಲಿ ಸಿಗುವಂಥ ಚಟ್ನಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಚಟ್ನಿ ಅಂದ್ರೇ ಈಜಿ ರೀ. ಅದ್ರಾಗ ರುಚಿಯಾಗಿ ಚಟ್ನಿ ಮಾಡ್ಬೇಕಂದ್ರೆ ಕೆಲವೊಂದು ಟಿಪ್ಸ್ ಫಾಲೋ ಮಾಡಬೇಕಾಗುತ್ತೆ ನೋಡ್ರಿ. ನಾ ಮಾಡ್ತಾ ಇರುವ ಚಟ್ನಿ ಇಡ್ಲಿಗಾಗಲಿ, ದೋಸೆಗಾಗಲಿ, ಸೆಟ್ ದೋಸೆಗಾಗಲಿ, ಪಡ್ಡಿಗಾಗಲಿ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಚಟ್ನಿ ಐತೆ ನೋಡ್ರಿ. ಅದು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ 1 ಕಪ್ ಆಗೋಷ್ಟು ನಾನು ಶೇಂಗಾ ಹಾಕ್ಕೊಳತ್ತೀನಿ ರೀ. ಇದನ್ನು ಚೆಂದಾಗಿ ಹುರಿಬೇಕಾಗುತ್ತೆ ರೀ. ಲೋ ಫ್ಲೇಮ್ ಒಳಗೆ ಇದನ್ನು ಹುರಿಬೇಕಾಗುತ್ತೆ ರೀ. ನೆಕ್ಸ್ಟ್ ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ. ಅದ್ರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಚೆಂದಾಗಿ ಹುರಿಬೇಕು ರೀ. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ರೀ. ಹಸಿಮೆಣ್ಸಿನ್ಕಾಯ್ದಾಗಲಿ ಶೇಂಗಾದಾಗಲಿ ನೋಡ್ರಿ, ಈ ಥರ ಸಣ್ಣ ಲೋ ಫ್ಲೇಮ್ದಾಗಿಟ್ಟು ಹುರಿಬೇಕಾಗುತ್ತೆ ರೀ. ಈಗ ರೆಡಿ ಆಗ್ಯಾವ ನೋಡ್ರಿ ಶೇಂಗಾ. ನೀವು ನೋಡ್ತಾ ಇರ್ಬೋದು ರೀ, ಕಲರ್ ಚೇಂಜ್ ಆಗ್ಯದ್ರಿ. ಮೆಣಸಿನ್ಕಾಯ್ದಾಗಲಿ ಅಥವಾ ಶೇಂಗಾದಾಗಲಿ ಕಲರ್ ಚೇಂಜ್ ಆಗೈತ್ರಿ. ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಿ ಒಳಗೆ ಹಾಕ್ಕೊಳ್ಬಂದ್ರಿ. ಅದ್ರ ಜೊತೆಗೆ ನಾವು 1 ಕಪ್ ಆಗೋಷ್ಟು ಪುಟಾಣಿ ಕೂಡ ಹಾಕ್ಕೊಳತ್ತೀನಿ ನೋಡ್ರಿ. ಮತ್ತು ನೆಕ್ಸ್ಟ್ ಒಂದು 4 ಬೆಳ್ಳುಳ್ಳಿ ಹಾಕ್ಕೊಂಡೀನಿ ರೀ. ಮತ್ತು 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಸರ್ತಿ ಫಸ್ಟ್ ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಬಂದ್ರಿ ನೋಡ್ರಿ ಈ ಥರ. ಇವಾಗ ನೆಕ್ಸ್ಟ್ ಏನು ಹಾಕ್ಬೇಕು ರೀ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ ರೀ. ಅದ್ರ ಜೊತೆಗೆ ಸ್ವಲ್ಪ ನೀರು, ನಮ್ಗೆ ಎಷ್ಟು ಬೇಕು ಚಟ್ನಿಗೆ ನೋಡ್ಕೊಂಡು ನೀರು ಹಾಕ್ಕೊಳತ್ತೀನಿ ನೋಡ್ರಿ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ಬಂತ್ರಿ. ಇಲ್ಲಿ ನೋಡ್ರಿ, ಸೇಮ್ ಹೋಟೆಲ್ ಸೀಕ್ರೆಟೇ ಮನೆಯೊಳಗೆ ಮಾಡ್ಬೋದು ನೋಡ್ರಿ. ಸೇಮ್ ಹೋಟೆಲ್ ಥರ ಯಾವ ಥರ ನಮ್ಗೆ ಚಟ್ನಿ ಸಿಗುತ್ತಲ್ರಿ, ಅದೇ ಚಟ್ನಿ ರೆಡಿ ಐತೆ ನೋಡ್ರಿ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಬಂತ್ರಿ. ಇವಾಗ ನೀವು ನೋಡ್ತಾ ಇರ್ಬೋದು ರೀ, ಕಲರ್ ಕೂಡ ಅದೇ ಸೇಮೇ ಬಂದೈತ್ರಿ. ಇವಾಗ ನಾ ಇದಕ್ಕೆ ಒಗ್ಗರಣೆ ಹಾಕ್ತೀನಿ ನೋಡ್ರಿ. ಒಗ್ಗರಣೆಗೆ ರೀ ನಾನು ಏನೇನು ಹಾಕ್ಕೊಂಡೀನಿ ಅಂದ್ರೆ ಸ್ವಲ್ಪ ಸಾಸ್ವೆ ಹಾಕ್ಕೊಂಡೀನಿ ರೀ. ಮತ್ತು ಕರಿಬೇವಿನ ಎಲೆ, ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೀನಿ ರೀ. ಇಷ್ಟೇ ರೀ ಒಗ್ಗರಣೆಗೆ ಬೇಕಾಗಿರೋದು ರೀ. ಇವಾಗ ನೋಡ್ತಾ ಇರ್ಬೋದು ರೀ, ಎಷ್ಟು ಸೂಪರಾಗಿ ಹೋಟೆಲ್ನಲ್ಲಿ ಸಿಗುವಂಥ ಚಟ್ನಿ ಮನೆಯೊಳಗೆ ರೆಡಿ ಐತ್ರಿ. ನೀವು ಪಡ್ ಜೊತೆನೂ ಸರ್ವ್ ಮಾಡ್ಬೋದು ರೀ, ಇಡ್ಲಿ ಜೊತೆನೂ ಸರ್ವ್ ಮಾಡ್ಬೋದು ರೀ. ಸೂಪರಾಗಿ ಇರ್ತೈತೆ ನೋಡ್ರಿ. ಒಂದು ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ, ಸೂಪರಾಗಿ ಬರ್ತೈತ್ರಿ. ಈ ಚಟ್ನಿ ಮಾಡೋಕೆ ಯಾವುದೇ ಥರ ನಿಮ್ಗೆ ತೆಂಗಿನಕಾಯಿ ಅನ್ನೋದೇ ಹತ್ತಲ್ಲ ನೋಡ್ರಿ. ಬರೀ 1 ಕಪ್ ಶೇಂಗಾ ಇದ್ರೆ ಸಾಕ್ರಿ, ಸೂಪರಾಗಿರುವಂಥ ಚಟ್ನಿ ರೆಡಿ ಮಾಡ್ಬೋದು ರೀ. ಇಲ್ಲಿ ನಾನು ಇಡ್ಲಿ ಜೊತೆ ಈ ಚಟ್ನಿ ಮಾಡಿ ತೋರಿಸೀನಿ ನೋಡ್ರಿ. ನಿಮಗೆ ಇಡ್ಲಿ ರೆಸಿಪಿ ಬೇಕಾಗಿತ್ತಂದ್ರೆ ನಾನು ಆಲ್ರೆಡಿ ಚಾನಲ್ ಒಳಗೆ ಅಪ್ಲೋಡ್ ಮಾಡೀನಿ ರೀ, ಚೆಕ್ ಮಾಡಿರಿ.